ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಇವತ್ತು ನಾನು ಪಾಪು ಮತ್ತು ನನ್ನ ಹಸ್ಬೆಂಡ್ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ವಿ. ನಾರ್ಮಲ್ ಚೆಕಪ್ ಇದೆ ಅಂತೇಳಿ, ನಂದು ಚೆಕಪ್ ಇದೆ, ಪಾಪುದು ಚೆಕಪ್ ಮಾಡಿಸ್ಕೊಂಬರೋಣ ಅಂತ ಹೇಳಿ ಹೋಗಿದ್ದು ಬರಬೇಕು. ನಾರ್ಮಲ್ ಚೆಕಪ್ ಅಷ್ಟೇ. ಹೋದ ತಿಂಗಳು ಮಾಡಿಸಿದ್ವಿ, ನೆಕ್ಸ್ಟ್ ಈ ತಿಂಗಳು ಒಂದು ಸಲ ಮಾಡಿಸೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಲಂಚ್ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ವಿ, ಯಾಕಂದರೆ ಅದು ಹಾಸ್ಪಿಟಲ್ ಟೈಮಿಂಗ್ಗೆ ನಾವು ಮಧ್ಯಾಹ್ನ 2 ಗಂಟೆಗೆ ಹೋದರೆ ಸಾಕಾಗುತ್ತೆ. ನಾನು ತೋರಿಸೋ ಹಾಸ್ಪಿಟಲ್ ಬಂದು ಭೋಗಾದಿಲಿ ಶ್ರೀದೇವಿ ನರ್ಸಿಂಗ್ ಹೋಮ್ ಅಂತ. ತುಂಬ ಚೆನ್ನಾಗಿ ನೋಡ್ತಾರೆ ಡಾಕ್ಟರ್ ಎಲ್ಲ, ಒಂದು 5 ವರ್ಷದಿಂದ ಗೊತ್ತು. ಮಳೆ ಬೇರೆ ಬರ್ತಾಯಿತ್ತು, ಇನ್ನು ಚೆಕಪ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಎಲ್ಲ ನಾರ್ಮಲ್ ಆಗಿದೆ, ವೆಯ್ಟ್ ಗೇನ್ ಕೂಡ ಆಗಿದ್ದಾಳೆ, ಎಲ್ಲ ಕರೆಕ್ಟಾಗಿದೆ, ಏನಿಲ್ಲ ಅಂತ ಹೇಳಿದ್ರು. ನಾನು ಕೂಡ ನಾರ್ಮಲ್ ಆಗಿದ್ದೀನಿ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಅದರಿಂದ ಇವಾಗ ಇನ್ನೇನು ಟೆನ್ಷನ್ ಇಲ್ಲ, ಮನೆಗೆ ಹೋಗ್ತಾ ಇದ್ದೀವಿ. ಅವಳಿಗೆ 2 ಮಂತ್ಸ್ ಕಂಪ್ಲೀಟ್ ಆಗಿದ್ದು ಫೋಟೋ ಕೂಡ ನಾನು ತೆಗೆದಿರಲಿಲ್ಲ. ಇವತ್ತು ಹೋಗಿ ತೆಗಿಬೇಕು ಅಂತ ಅಂದ್ಕೊಂಡಿದ್ದೆ. ಬಂದ ತಕ್ಷಣ ಅವಳಿಗೆ ರೆಡಿ ಮಾಡಿ ಮಲಗಿಸಿದ್ದೆ, ರೆಡಿ ಮಾಡಿ. ಇವಾಗ ನಾನು ಅವಳಿಗೆ ಸಪೋಟೋ ಕಲರೇ ಡ್ರೆಸ್ ತಂದಿದ್ದರಿಂದ ಸಪೋಟೋ ಥೀಮಲ್ಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ನಾನು ಫುಲ್ ಐಡಿಯಾ ಇರೋದೇ 12 ಮಂತ್ಸ್ ತನಕ ಆಲ್ಮೋಸ್ಟ್ ಫ್ರೂಟ್ಸಲ್ಲೇ ಮಾಡೋಣ, ಬೇರೆ ಬೇಡ ಅಂತ ಅಂದ್ಕೊಂಡು. ನಾನು ಫಸ್ಟ್ ಮಗಳಿಗೆ ನಾರ್ಮಲಾಗಿ ಎಲ್ಲ ಥರ ಫೆಸ್ಟಿವಲ್ಸ್ ಆಗಿರಲಿ ಅಥವಾ ಆ ಟೈಮಲ್ಲಿ ಏನೇನು ಇರ್ತಿತ್ತೋ ಅದೇ ಮಾಡ್ತಾಯಿದ್ದೆ. ಅದರಿಂದ ಇವಳಿಗೇನು ಆ ಥರ ಎಲ್ಲ ಬೇಡ, ಸಿಂಪಲಾಗಿ ಫ್ರೂಟ್ಸಲ್ಲಿ ಮಾಡೋಣ ಸಾಕು, ಪ್ರತಿ ಒಂದು ಮಂತಿಗೂ ಒಂದೊಂದು ಫ್ರೂಟ್ಸ್ ಇಟ್ಟರೆ ಸಾಕು, ಅವಳದು ಮ್ಯಾಚಿಂಗ್ ಡ್ರೆಸ್ ಆದರೆ ಅಂತ ಅಂದ್ಕೊಂಡಿದ್ದೆ. ಈ ಸಲ ಸಪೋಟೋ ಥೀಮಲ್ಲಿ ಮಾಡ್ತಾಯಿದ್ದೀನಿ. ಅದು ಸರಿ ಬರ್ತಾ ಇಲ್ಲ ಅಂತೇಳಿ ಪದೇ ಪದೇ ಚೇಂಜ್ ಮಾಡ್ತಾಯಿದ್ದೆ. ಇದು ಫೋಟೋ ಒಂದು ತೆಗೆದುಬಿಟ್ರೆ ಸಾಕು, ಅವಳು ಸ್ವಲ್ಪ ಮಲಗಿದ್ದಾಳೆ. ಅವಳೇನು ಅಳೋದಿಲ್ಲ ಜಾಸ್ತಿ, ಏನು ಅಳೋದಿಲ್ಲ ಅವಳು. ನೈಟ್ ಕೂಡ ಚೆನ್ನಾಗಿ ನಿದ್ದೆ ಮಾಡ್ತಾಳೆ, ಬೆಳಿಗ್ಗೆ ಫುಲ್ ಆಟ ಆಡ್ತಾಳೆ, ಬೆಳಿಗ್ಗೆ ಮಲ್ಕೊಳ್ಳೋದೇ ಇಲ್ಲ. ನೈಟ್ ಚೆನ್ನಾಗಿ ನಿದ್ದೆ ಮಾಡೋದ್ರಿಂದ ಅವಳಿಗೆ ಫೋಟೋ ತೆಗಿಬೇಕು ಇವಾಗ, ಅದೇ ಒಂದು ದೊಡ್ಡ ಕೆಲಸ. ಸುಮ್ಮನೆ ಎದ್ದಿರ್ತಾಳೆ, ಮಲ್ಕೊಂಡ್ರೆ ಬೇಗ ಫೋಟೋ ಎಲ್ಲ ತೆಗ್ದುಬಿಡ್ಬೋದಿತ್ತು. ಎಚ್ಚರವಾಗಿರ್ತಾಳಲ್ವ, ಆಟ ಆಡ್ತಿರ್ತಾಳೆ, ಎತ್ಕೊಳ್ಳಿ ಅಂತ ತೆಗಿಯೋದೇ ಒಂದು ದೊಡ್ಡ ಹಿಂಸೆ ಆಗುತ್ತೆ. ನೋಡಬೇಕು ಇವಾಗ ಹೆಂಗೆ ಅವಳು ಆಟ ಆಡ್ತಾಳೆ ಅಂತ. ಫೋಟೋ ಹೊಡೆಯೋ ತನಕ ನಮಗೆ ಏನು ಮಾಡ್ತಾಳೋ ಗೊತ್ತಿಲ್ಲ. ತೆಗಿಬೇಕು ಇವಾಗ, ರೆಡಿಯಾಗಿ ಮಲಗಿಸಿದ್ದೀನಿ ಅವಳಿಗೆ. ಅದು 2 ಅಂತ ಮಾಡಿದೆ ಒಂದು ಇದಾಗ್ಬಿಟ್ಟಿತ್ತು. ಡೈರೆಕ್ಟಾಗಿ ನೋಡಿದ್ರೆ ಚೆನ್ನಾಗಿ ಕಾಣಿಸ್ತಾ ಇತ್ತು, ಫೋನಲ್ಲಿ ನೋಡಿದ್ರೆ ಏನೋ ಸೈಡಾಗಿ ಹಿಂಗಾಗ್ಬಿಟ್ಟಿದೆ ಹಂಗಾಗ್ಬಿಟ್ಟಿದೆ ಅನ್ನೋ ಥರ ಕಾಣಿಸ್ತಾ ಇತ್ತು. ಅದರಿಂದ ಪದೇ ಪದೇ ಚೇಂಜ್ ಮಾಡ್ತಾಯಿದ್ದೆ ನಾನು, ಹೆಂಗೋ ಪರವಾಗಿಲ್ಲ ಸಾಕು ಅಂತ ಹೇಳಿ. ಇವಾಗ ಅವಳನ್ನ ಮಲಗಿಸಿದ್ವಿ ನೋಡಿ, ಕೈ ಕಾಲು ಸುಮ್ಮನೆ ಇರೋದೇ ಇಲ್ಲ, ಸುಮ್ಮನೆ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಅವಳೆ. ಫೋಟೋ ತೆಗೆಯೋದು ಒಂದು, ಆಮೇಲೆ ಚೆನ್ನಾಗಿ ಸ್ಮೈಲ್ ಮಾಡ್ತಾಳೆ. ಮಾತಾಡಿದ ತಕ್ಷಣ ಸ್ಮೈಲ್ ಮಾಡೋದ್ರಿಂದ ಫೋಟೋ ಚೆನ್ನಾಗಿ ಸಿಕ್ಕುತ್ತೆ. ಒಂದು 10-15 ಫೋಟೋ ಎಲ್ಲ ತೆಗೆದ್ವಿ. ಅದರಲ್ಲಿ ಯಾವ್ದು ಚೆನ್ನಾಗಿದೆ ಅದು ಸೆಲೆಕ್ಟ್ ಮಾಡ್ಕೊಳ್ಳೋದು ಅಂತ ಹೇಳಿ. ತುಂಬ ಸಿಂಪಲ್ಲಾಗಿ ಮಾಡ್ತೀನಿ ನಾನು, ಜಾಸ್ತಿ ಗ್ರ್ಯಾಂಡಾಗೆಲ್ಲ ಮಾಡ್ತಾಯಿಲ್ಲ. ಫೋಟೋಶೂಟ್ ಅಂದರೆ ಸಾಕಂತ ನಾನು ಅಂದ್ಕೊಂಡಿದ್ದೆ. ಕೇಕೆಲ್ಲ ತರಿಸ್ಬೇಕು ಮಂತ್ಲಿ ಅಂತ, ಆದರೆ ನಾನು ಸದ್ಯಕ್ಕೆ ತಿನ್ನಂಗಿಲ್ಲ ಅಂತ ಹೇಳಿ ತರಿಸ್ತಾ ಇಲ್ಲ. ಅಷ್ಟರಲ್ಲಿ ಫೋಟೋಶೂಟ್ ಎಲ್ಲ ಮುಗಿಸಿದ್ವಿ. ನಮ್ಮ ಅತ್ತೆ ಮಾವ ಕೂಡ ಬಂದಿದ್ದರು, ಪಾಪ ನೋಡ್ಕೊಂಡು ಹೋಗೋಕ್ಕೆ ತುಂಬ ದಿನ ಆಗಿತ್ತು ಅಂತೇಳಿ. ನಮ್ಮ ಅತ್ತೆ ಮಾವನು ಕೂಡ ಇದೇ ಊರು, ಅಂದರೆ ನಾನು ಒಂದೇ ಊರಿಗೆ ಮದುವೆ ಆಗಿರೋದು. ಬಂದು ಪಾಪನೆಲ್ಲ ಮಾತಾಡಿಸ್ಕೊಂಡು ನಮ್ಮನ್ನು ಮಾತಾಡಿಸ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು, ಆಮೇಲೆ ಹೋದ್ರು ಅವರು. ಆಮೇಲೆ ನಮ್ಮ ಏರಿಯಾದಲ್ಲಿ ಗಣೇಶನ ಬಿಡ್ತಾಯಿದ್ರು ಅಂತೇಳಿ ನಾನು ಹೋಗೋಕ್ಕಾಗ್ತಾಯಿಲ್ಲ ಅಂತ ಹೇಳಿ ನಮ್ಮ ಅಕ್ಕಂಗೆ ವೀಡಿಯೋ ಮಾಡ್ಕೊಬರಕ್ಕೆ ಹೇಳಿದೆ. ಪಾಪ ವೀಡಿಯೋ ಮಾಡ್ಕೊಂಡು ಬಂದಿದ್ರು, ನಾನು ಈ ಸಲ ನೋಡೇ ಇಲ್ಲ, ಅದರಿಂದ ವೀಡಿಯೋ ನೋಡ್ತಿದ್ದೆ. ಚೆನ್ನಾಗಿ ಮಾಡ್ತಾರೆ, ತುಂಬ ವರ್ಷ ಹೋಗ್ತಾಯಿದ್ದೆ. ಈ ವರ್ಷ ಹೋಗೋಕ್ಕಾಗಿಲ್ಲ, ಮಿಸ್ ಮಾಡ್ಕೋತೀನಿ. ಬಟ್ ನಾನು ವೀಡಿಯೋ ನೋಡೋದಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದೆ. ಇವತ್ತು ಸೆಪ್ಟೆಂಬರ್ 2 ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಬರ್ತ್ಡೇ. ಆದ್ದರಿಂದ ನಮ್ಮ ಮನೆಯಲ್ಲಿ ಸರ್ ಬರ್ತ್ಡೇನ ಪುಟಾಣಿದಾಗಿ ಸೆಲೆಬ್ರೇಷನ್ ಮಾಡಿ ಇವತ್ತು ನಾನ್ ವೆಜ್ ವೆರೈಟಿ ಮಾಡಿದರು ಅಮ್ಮ. ಆ್ಯಂಡ್ ನಾವೆಲ್ಲರೂ ಕಿಚ್ಚ ಸುದೀಪ್ ಸರ್ ಅವರ ದೊಡ್ಡ ಫ್ಯಾನ್ಸು. ಇವತ್ತು ಅಮ್ಮ ಚಿಕನ್ ಗ್ರೇವಿ ಆ್ಯಂಡ್ ಚಿಕನ್ ಬಿರಿಯಾನಿ, ಬೋಟಿ ಸಾಂಬಾರ್, ಬೋಟಿ ಗೊಜ್ಜು ಎಲ್ಲ ಥರ ವೆರೈಟಿ ಮಾಡಿದರು. ಚೆನ್ನಾಗಿ ತಿಂದ್ವಿ ಇವತ್ತು. ಆ್ಯಂಡ್ ಇದನ್ನು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ಬಾಣಂತನ ಆಗಿರೋದ್ರಿಂದ ಜಾಸ್ತಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ನಾನು ಮಿಸ್ ಮಾಡಬಾರ್ದು ಅಂತ ಹೇಳಿ ಶಾರ್ಟ್ ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಬಾಯ್.